ಇನರ್ಷಿಯಾ ಮತ್ತು ಮಾಸ್ ನಡುವೆ ಇರುವಂಥ ಒಂದು ಸಂಬಂಧವನ್ನು ಅರ್ಥ ಮಾಡ್ಕೊಳೋದಕ್ಕೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ನಂಬರ್ 2. ಪ್ರೊಸೀಜರ್ ಏನಂತ ಹೇಳಿದ್ರೆ, ಲೆಟ್ಟಿಂಗ್ ಗೋ ಆಫ್ 3 ಸ್ಪೆರಿಕಲ್ ಆಬ್ಜೆಕ್ಟ್ಸ್ ಫ್ರಮ್ ದ ಸೇಮ್ ಹೈಟ್ ಅಲಾಂಗ್ ಅ ಇನ್ಕ್ಲೈನ್ಡ್ ಪ್ಲೇನ್. ಅಬ್ಸರ್ವ್ ದ ಡಿಸ್ಟ್ರಕ್ಷನ್ ಕಾಸ್ಡ್ ಬೈ ಈಚ್ ಕೇಸ್. ಇಲ್ಲಿ 3 ಸ್ಪೆರಿಕಲ್ ಆಬ್ಜೆಕ್ಟ್ ಏನಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಇದು ಮೊದಲನೇದು ಪುಟ್ಟದು, ಇದು ಎರಡನೇದು, ಇದು ಮೂರನೇದು. ಈ ಮೂರನ್ನು ಈ ಜಾಗದಿಂದ ನಾವು ಕೆಳಗೆ ಬೀಳ್ತಾ ಇದ್ದೀವಿ. ಬಿಟ್ಟಾದ್ಮೇಲೆ ಇಲ್ಲಿ ಡಿಸ್ಟ್ರಕ್ಟಿವ್ ಪವರ್ ಏನಿದೆ ಇದನ್ನು ಎಷ್ಟು ಬೀಳಿಸುತ್ತೆ ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿ. ಆಯಿತಾ? ಆ ಎಕ್ಸ್ಪೆರಿಮೆಂಟ್ ಇಲ್ಲಿದೆ ನೋಡಿ. ಇನ್ನು ನೋಡಿದ್ರಿ, ಇದು ಯಾವುದೋ ಬಾಲ್ ಬೆರಿಂಗ್ ಸ್ವಲ್ಪ ಹಿಂದೆ ತಳ್ತು. ಇದು ಗೋಲಿ ಕೂಡ ಒಂದು ಸ್ವಲ್ಪ ಹಿಂದೆ ತಳ್ತು, ಬಾಲ್ ಬೆರಿಂಗಿಂದ ಹೆಚ್ಚಾಗಿ ತಳ್ತು. ಮತ್ತು ಇದು ಏನೋ ಬಿಲೆಟ್ಸ್ ಬಾಲ್, ತೂಕನೂ ಜಾಸ್ತಿ ದೊಡ್ಡದಾಗೂ ಇದೆ. ಜೋರು ಹೊಡಿತು, ಏನಾಯಿತು ನೀವೇ ನೋಡಿದ್ರಿ. ಏನಂತ ಹೇಳ್ಬೋದು? ಆಬ್ಜೆಕ್ಟ್ ವಿತ್ ಹೈಯರ್ ಮಾಸ್ ಹ್ಯಾವ್ ಮೋರ್ ಡಿಸ್ಟ್ರಕ್ಟಿವ್ ಎಫೆಕ್ಟ್ ಅಲ್ವಾ? ಇದನ್ನು ಅಬ್ಸರ್ವ್ ಮಾಡಿದ್ರಿ. ಕನ್ಕ್ಲೂಷನ್ ಏನು? ಆಬ್ಜೆಕ್ಟ್ ವಿತ್ ಹೈಯರ್ ಮಾಸ್ ಹ್ಯಾಸ್ ಮೋರ್ ಇನರ್ಷಿಯಾ ಆಫ್ ಮೋಷನ್. ಅದು ತಡೆಯೋದು ಕಷ್ಟ ಆಯಿತು ಅಲ್ವಾ? ಸೊ ಇಟ್ ಹ್ಯಾಸ್ ಮೋರ್ ಇನರ್ಷಿಯಾ ಅಂತ ಹೇಳಿ ಹೇಳ್ಬೋದು. ಮೋರ್ ದ ಡಿಸ್ಟ್ರಕ್ಟಿವ್ ಪವರ್, ಮೋರ್ ದ ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳಿ ಹೇಳ್ಬೋದು. ಸರಿನಾ? ಮತ್ತೊಂದು ಸತಿ ಇದನ್ನೆಲ್ಲ ನೋಡೋಣ. ವೆನ್ ದ ನೆಟ್ ಫೋರ್ಸ್ ಇಸ್ 0, ಆಬ್ಜೆಕ್ಟ್ ಇಸ್ ಸೆಟ್ ಟು ಎಕ್ಸ್ಪೀರಿಯನ್ಸ್ ಅ ಬ್ಯಾಲೆನ್ಸ್ ಫೋರ್ಸ್. ಇಲ್ಲ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಈಸ್ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್. ಇಟ್ ಈಸ್ ಇನ್ ಇನರ್ಷಿಯಾ. ಆಯಿತಾ? ಅಂತ ಹೇಳಿದ್ರೆ ಆಕ್ಸಲರೇಷನ್ 0 ಇರುತ್ತೆ. ಅಂತ ಹೇಳಿದ್ರೆ ಆಬ್ಜೆಕ್ಟ್ ಇಫ್ ಇಟ್ಸ್ ಅಟ್ ರೆಸ್ಟ್, ಇಟ್ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್. ಆಬ್ಜೆಕ್ಟ್ ಇಫ್ ಇಟ್ಸ್ ಇನ್ ಮೋಷನ್, ಇಟ್ ವಿಲ್ ಹ್ಯಾವ್ ದ ಸೇಮ್ ವೆಲಾಸಿಟಿ ಥ್ರೂ ಔಟ್. ಇದನ್ನು ನಾವು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ, ಇದನ್ನು ನಾವು ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಮುಂದೆ ಹೋಗ್ತಾ ನೋಡ್ತೀವಿ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇದೆಲ್ಲ ಅರ್ಥ ಆಯ್ತಲ್ವಾ? ಇದೇ ನಿಮ್ಮ ಲಾ ಆಫ್ ಇನರ್ಷಿಯಾ. ಸರಿನಾ? ಇದ್ರ ಬಗ್ಗೆ ನಾನು ರನ್ನಿಂಗ್ ನೋಟ್ ಬರ್ಕೊಬೇಕು ಅಂತ ಹೇಳಿದ್ರೆ ನೀವೇ ಒಂದು ಸಣ್ಣ ಪುಟ್ಟದಾಗಿ ಚಿತ್ರ ಬಿಡಿಸಿ ಬರ್ಕೊಳ್ಳಿ.